ನಮಸ್ತೆ ಸರ್ವರಿಗೂ. ಸರ್ವಜನೋ ಸುಖಿನೋ ಭವಂತು. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಯೋಗ ಗುರು, ವೈದ್ಯ ಡಾಕ್ಟರ್ ಕೆ.ವಿ. ಮಹಾದೇವ್. ನಾನು ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಪ್ರೈಮ್ ಮಿನಿಸ್ಟರ್ ಆದರೆ, ಭಾರತ ದೇಶದ ಪ್ರಧಾನಮಂತ್ರಿ ಆದರೆ ನಾನು ಏನೆಲ್ಲ ಬದಲಾವಣೆಗಳನ್ನು ನಮಗಾಗಿ ಇಡೀ ಭಾರತವನ್ನು ಸ್ವರ್ಗವನ್ನಾಗಿ ಸೃಷ್ಟಿ ಮಾಡಲು ಏನೇನು ಬದಲಾವಣೆಗಳು ಬೇಕಾಗ್ತದೆ, ಏನೇನು ತರ್ತೀನಿ ಅಂತೇಳಿ. ಸೊ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇವರು ಯಾರೋ ಹುಚ್ಚ, ತನ್ನ ಭ್ರಮೆ, ಸೊ ಮಾಡೋಕ್ಕೇನು ಬೇರೆ ಕೆಲಸ ಇರಲಿಲ್ಲ, ಇದನ್ನು ವಿಡಿಯೋ ಮಾಡಿದರೆ ಇದು ಸಾಧ್ಯನಾ ಅಂತ ಅನ್ಕೋಬೇಡಿ. ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನೋ ಇಲ್ವೋ, ಅದು ಸಾಧ್ಯನೋ ಅಸಾಧ್ಯನೋ ಬೇರೆ. ಅಟ್ಲೀಸ್ಟ್ ನಾನು ಈ ನಮ್ಮ ಒಂದು ಬದಲಾವಣೆಗಳನ್ನು ತರಬೇಕು ಅಂದ್ಕೊಂಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಮುಂದೆ ಯಾರಾದರೂ ಆದರೆ, ಯೋಗ್ಯತೆ ಇರುವಂತಹವರು ಯಾರಾದರೂ ಆಗಲಿ ಆದರೆ, ಸೊ ನಾನು ಹೇಳಿರುವಂತಹ ಈ ಒಂದು ಬದಲಾವಣೆಗಳನ್ನು ತಂದರೆ ಖಂಡಿತವಾಗ್ಲೂ ಇಡೀ ನಮ್ಮ ಭಾರತ ದೇಶ ಸ್ವರ್ಗ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಂಬರ್ 1, ನಾನು ಹಾಗೆ ಹೇಳಿದ್ದೀನಿ, ಇಡೀ ಭಾರತದಲ್ಲಿರುವಂತಹ ಗುಡಿ, ಗೋಪುರ, ಮಂದಿರ, ಮಸೀದಿ, ಚರ್ಚು, ಗುರುದ್ವಾರಗಳು ಇವೆಲ್ಲವನ್ನು ಡಿಮಾಲಿಷ್ ಮಾಡ್ತೀನಿ ಅಂತ. ನಂಬರ್ 2, ಜಾತಿ, ಮತ, ಪಂಗಡ ಇವೆಲ್ಲವನ್ನು ತೆಗೆದುಹಾಕ್ಬಿಡ್ತೀನಿ. ಇರುವುದು ಒಂದೇ ಎಲ್ಲರಿಗೂ ಮಾನವ ಧರ್ಮ, ಈ ರೂಲ್ನ ತರ್ತೀನಿ. 3ನೇದು ಹೇಳ್ತಾ ಇದ್ದೀನಿ. ಸೊ ಯಾಕೆ ಈ ಮಸೀದಿ, ಮಂದಿರ, ಗುಡಿ, ಗೋಪುರಗಳು ಇದು ಇರಬಾರ್ದು, ಅದನ್ನು ಯಾರು ತಂದಿಟ್ಟಿದ್ದಾರೆ, ಯಾವ ಉದ್ದೇಶದಿಂದ ತಂದಿಟ್ಟಿದ್ದಾರೆ, ಜನರನ್ನ ಹೇಗೆ ಮೌಢ್ಯಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಇನ್ನು ಈ 2ನೇ ವಿಡಿಯೋದಲ್ಲಿ ದೇವರು ಅಂದರೆ ಯಾರು ಅಂತ ಫಸ್ಟ್ ತಿಳ್ಕೊಂಬಿಡೋಣ. ದೇವರು ಅಂದರೆ ಕೃಷ್ಣನ, ರಾಮನ, ಶಿವನ, ಅಥವಾ ತಿರುಪತಿ ವೆಂಕಟೇಶ್ವರನ, ಅಥವಾ ಮಹದೇಶ್ವರನ, ಅಥವಾ ಚಾಮುಂಡೇಶ್ವರಿನ, ಅಥವಾ ಗಣೇಶನ, ಹೀಗೆ ಲಕ್ಷಾಂತರ ದೇವರುಗಳು ಇಟ್ಕೊಂಡಿದ್ದೀವಲ್ಲ ನಾವು, ಅವರ, ಅಥವಾ ಅಲ್ಲಾನ, ಅಥವಾ ಯೇಸುನ, ಅಥವಾ ಬೇರೆ ಯಾರಾದರೂ ಇದಾರ. ಸೊ ದೇವರು ಅಂದರೆ ಯಾರು, ಇದು ಕ್ವಶನ್. ನೀವು ನಿಜವಾಗಿ ನಿಮ್ಮಲ್ಲಿ ಜ್ಞಾನ ಅನ್ನೋದಿದ್ದರೆ ಈ ವಿಡಿಯೋ ಮುಗಿದ ಮೇಲೆ ಯೋಚನೆ ಮಾಡಿ, ದಯಮಾಡಿ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ಬಿಡಿ. ಈ ವಿಡಿಯೋ ನೋಡಿದ ನಂತರ ಕಣ್ಣು ಮುಚ್ಕೊಂಡು ಕುಂತ್ಕೊಂಡು ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳಿ, ಕ್ವಶನ್ ಮಾಡ್ಕೊಳ್ಳಿ. ಸೊ ನಾವು ಹೇಳಿದ್ದು ಸತ್ಯನ, ಅಸತ್ಯನ, ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಈ ವಿಡಿಯೋವಂತೂ ಖಂಡಿತ ಮಾಡೋದು ಇಲ್ಲ. ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳಿ, ನಿಮ್ಮ ಬುದ್ಧಿಯನ್ನು ಸ್ವಲ್ಪ ಚುರುಕು ಮಾಡ್ಕೊಳ್ಳಿ. ಈ ಮೌಢ್ಯದಿಂದ ಹೊರಗಡೆ ಬಂದು ಯೋಚನೆ ಮಾಡಿ. ನೀವು ಆ ಮೌಢ್ಯದಲ್ಲೇ ಇದ್ದರೆ ನೀವು ಅದರಿಂದ ಹೊರಗಡೆ ಬರೋದಕ್ಕೆ ನಾನಲ್ಲ, ನಂತರದವ್ರು 1000 ಜನ ಹೇಳಿದ್ರು ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆಂದರೆ ಈ ಸಾವಿರಾರು ವರ್ಷಗಳಿಂದ ನಿಮ್ಮ ತಲೆಯಲ್ಲಿ ಈ ಒಂದು ವಿಷವನ್ನು ತುಂಬಿಟ್ಟಿದ್ದಾರೆ. ಹಾಗಾಗಿ ಅಷ್ಟು ಈಸಿಯಾಗಿ ನೀವು ಹೊರಗಡೆ ಬರೋದು ಸಾಧ್ಯ ಇಲ್ಲ. ನೀವು ಸ್ವಲ್ಪ ನಿಮ್ಮ ಕಾಮನ್ ಸೆನ್ಸ್, ನಿಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ಯೋಚನೆ ಮಾಡಿದ್ರೆ ಖಂಡಿತ ನೀವು ಇದರಿಂದ ಹೊರಗಡೆ ಬರಬಹುದು. ದೇವರು ಅಂದರೆ ಯಾರು? ನಂಬರ್ 1, ಅಪ್ಪ ಅಮ್ಮ ಇಲ್ಲದವರು. ಅಂದರೆ ಈ ದೇವರು ಅಂತ ನಾವು ಏನು ಹೇಳ್ತೀವಿ, ಈ ದೇವರಿಗೆ ತಂದೆ ತಾಯಿ ಇಲ್ಲ, ಪೇರೆಂಟ್ಸ್ ಇಲ್ಲ, ಬಂಧು ಬಳಗ ಮೊದಲೇ ಇಲ್ಲ, ಸ್ನೇಹಿತರು ಇಲ್ಲವೇ ಇಲ್ಲ. ಅಂದರೆ ಇವದಕ್ಕೆ ಈ ದೇವರುಗಳಿಗೆ, ಈಗ ನಾನು ಹೇಳುವಂತಹ ದೇವರುಗಳಿಗೆ ಆದಿ ಅಂತ್ಯ ಎರಡೂ ಇಲ್ಲ. ಎಲ್ಲಿಂದ ಸೃಷ್ಟಿ ಆಯಿತು, ಯಾವಾಗ ಸೃಷ್ಟಿ ಆಯಿತು, ಹೇಗೆ ಸೃಷ್ಟಿಯಾಯಿತು, ಯಾವಾಗ ಹೇಗೆ ಎಲ್ಲಿ ಅಂತ್ಯ ಆಗ್ತದೆ ಅನ್ನೋದು ಇಡೀ ಬ್ರಹ್ಮಾಂಡದಲ್ಲಿ ಯಾರಿಗೂ ತಿಳಿಯದೇ ಇರುವಂತಹ ವಿಚಾರ. ಅದೇ ನೀವು ಒಂದು ಮಸೀದಿ, ಮಂದಿರ, ಚರ್ಚು, ಅಲ್ಲ, ಯೇಸು, ಕೃಷ್ಣ, ರಾಮ, ಶಿವ, ಗಣಪತಿ, ಷಣ್ಮುಖ, ಈ ದೇವರುಗಳಿಗೆ ಈ ಕಥೆಗಳೆಲ್ಲ ಏನಕ್ಕೆ ಕಟ್ಟುಕತೆಗಳನ್ನ ಕೇಳ್ಕೊಂಡು ಬಂದಿದ್ದೀರೋ, ಅಥವಾ ನೀವು ಓದ್ಕೊಂಡು ಬಂದಿದ್ದೀರೋ,
ಅಥವಾ ನೀವು ನೋಡ್ಕೊಂಡು ಬಂದಿದ್ದೀರೋ, ಅಥವಾ ನೀವು ಪೂಜಿಸ್ಕೊಂಡು ಬಂದಿದ್ದೀರೋ, ಅಥವಾ ನೀವು ಆರಾಧಿಸ್ಕೊಂಡು ಬಂದಿದ್ದೀರೋ, ಇದರಿಂದ ಇಡೀ ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಇಡೀ ದೇಶವನ್ನು ಹಾಳು ಮಾಡ್ತಾ ಬಂದಿದ್ದೀರೋ, ನಿಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡ್ಕೊತಾ ಬಂದಿದ್ದೀರೋ, ಇದೆಲ್ಲ ಬರೀ ನಿಮಗೆ ಬ್ರೈನ್ ವಾಶ್ ಮಾಡಿರೋದು ಅವರ ಸ್ವಾರ್ಥಕ್ಕಾಗಿ ಹಲವಾರು ಇಂದಿನ ಜನಗಳು ಈಗಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ನಾನು ಇವಾಗ ಮೊದಲನೇ ಕ್ವಶನ್ ಹೇಳಿದ್ದೀನಿ, ಅದಕ್ಕೆ ಆನ್ಸರ್ ಹೇಳಿದ್ದೀನಿ. ಇದಕ್ಕೆ ಆದಿ ಅಂತ್ಯ ಇಲ್ಲ. ಎಲ್ಲಿ ಯಾವಾಗ ಹೇಗೆ ಸೃಷ್ಟಿ ಆಯಿತು, ಯಾವಾಗ ಅಂತ್ಯ ಆಗ್ತದೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಯಾವ ಆಧಾರನೂ ಇಲ್ಲ. ಹಾಗಿದ್ರೆ ನಿಮ್ಮ ಮಸೀದಿ, ಮಂದಿರ ಎಲ್ಲದಕ್ಕೂ ನೀವೇನೇನು ಓದ್ಕೊಂಡು ಬಂದಿದ್ದೀರೋ, ನೋಡ್ಕೊಂಡು ಬಂದಿರೋ, ಇದೆಲ್ಲದಕ್ಕೂ ಮೂಲ ಇದೆ. ಒಂದು ದೇವಸ್ಥಾನ ಯಾರು ಕಟ್ಟಿದ್ರು, ಅದು ಯಾವಾಗ, ಅಲ್ಲಿ ಒಂದು ವಿಗ್ರಹವನ್ನು ಕೆತ್ತಿ ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ತ್ರಿಶೂಲ, ಗದೆ, ಚಕ್ರ ಇವೆಲ್ಲವನ್ನು ಕೊಟ್ರಿ, ಅಥವಾ ಒಂದು ಮರದ ಉಡ್ಗೆ ಯಾವಾಗ ಕೊಟ್ರಿ, ಒಂದು ಚಿತ್ರಪಟಕ್ಕೆ ಯಾವಾಗ ಅದನ್ನು ಡ್ರಾಯಿಂಗ್ ಮಾಡಿ ಅದನ್ನು ಪ್ರಿಂಟ್ ಹಾಕ್ಸಿದ್ರಿ, ಯಾರು ಮಾಡಿದ್ರು, ಯಾವ ಡೇಟಲ್ಲಿ ಮಾಡಿದ್ರು, ಯಾವ ವರ್ಷದಲ್ಲಿ ಮಾಡಿದ್ರು, ಆ ಮಸೀದಿ ಯಾವಾಗ ಕಟ್ಟಿದ್ರು, ಅದನ್ನು ಇದೆಲ್ಲ ಮನುಷ್ಯನಿಂದ ರಚಿಸಲ್ಪಟ್ಟದ್ದು, ಮನುಷ್ಯನಿಂದ ಮಾಡಲ್ಪಟ್ಟದ್ದು. ಆದರೆ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಈ ದೇವತೆಗಳು ಯಾವ ಮನುಷ್ಯನ ಕೈವಾಡ ಇಲ್ಲದೆ ಸೃಷ್ಟಿನಲ್ಲಿ ಬಂದಿರುವಂತಹದ್ದು. ನಿಮ್ಮ ಮಸೀದಿ, ಮಂದಿರ, ಚರ್ಚುಗಳು ನಾನು ಪದೇ ಪದೇ ಒತ್ತೊತ್ತಿ ಹೇಳ್ತಿದ್ದೀನಿ, ಇದೆಲ್ಲ ಅದಕ್ಕೆ ಒಬ್ಬರು ಕರ್ತೃ ಅಂತ ಇದ್ದಾರೆ. ಅಂದರೆ ಅದನ್ನು ಕಟ್ಟಿದ್ದು, ಅದನ್ನು ಯಾವಾಗ ಬೇಕಾದರೂ ಯಾರು ಬೇಕಾದರೂ ಅದು ನಾಶ ಆಗ್ಬೋದು, ನಾಶ ಮಾಡಬಹುದು, ಅದನ್ನು ಡಿಮಾಲಿಷ್ ಮಾಡ್ಬೋದು. ನಿಮ್ಮ ದೇವಸ್ಥಾನಗಳನ್ನು ಯಾರು ಬೇಕಾದರೂ ಹೊಡೆದಾಕ್ಬೋದು, ನಾವು ಬೇಕಾದರೂ ಹೊಡೆದಾಕ್ಬೋದು. ತಗೊಂಡೋಗಿ JCB ತಗೊಂಡೋಗಿ ಎಲ್ಲ ಕಿತ್ತು ಬಿಸಾಕಿದ್ರೆ ಅಲ್ಲಿ ಏನೂ ಆಗೋದಿಲ್ಲ. ನಿಮ್ಮ ಮಸೀದಿಗಳನ್ನು ಹೊಡೆದಾಕಿದ್ರೆ ಅಲ್ಲಿ ಏನೂ ಆಗೋದಿಲ್ಲ. ನಿಮ್ಮ ಚರ್ಚ್ಗಳನ್ನು, ಗುರುದ್ವಾರಗಳನ್ನು ಹೊಡೆದಾಕಿದ್ರೆ ಅಲ್ಲಿ ಏನೂ ಆಗೋದಿಲ್ಲ. ಅಲ್ಲಿ ದೇವರಿಲ್ಲ. ದೇವರನ್ನು ಯಾರು ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ದೇವಸ್ಥಾನಗಳಲ್ಲಿ 4 ಗೋಡೆ ಮಧ್ಯದಲ್ಲಿ ಡೋರ್ ಬಾಗಿಲು ಹಾಕ್ಕೊಂಡು ಪೂಜಾರಿಗಳು, ಪುರೋಹಿತರು ಅಥವಾ ಇನ್ನಿತರರು, ಅಲ್ಲಿ ಟ್ರಸ್ಟಿಗಳು, ಕಳ್ಳ ಟ್ರಸ್ಟಿಗಳು, ಸ್ವಾರ್ಥಿಗಳು ದೇವರನ್ನು ಕೂಡಾಕೊಳ್ಳೋದಕ್ಕಾಗೋದಿಲ್ಲ. ದೇವರನ್ನು ಯಾರು ತನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕಾಗೋದಿಲ್ಲ. ಇದು ಯಾರು ಕಂಟ್ರೋಲ್ ತಗೊತಾರೆ? ಸೊ ಆ ಟ್ರಸ್ಟಿಗಳ ಮಾತು, ಆ ದೇವಸ್ಥಾನದ ಅರ್ಚಕರು ಅಥವಾ ಧರ್ಮಾಧಿಕಾರಿಗಳು, ಪೂಜಾರಿಗಳು, ಪುರೋಹಿತರು, ಹೈನರು, ಸ್ವಾಮಿಗಳು ಅವರ ಕಂಟ್ರೋಲಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ಬೇಕಾದಾಗ ಜನಕ್ಕೆ ಕಾಸು ಇಸ್ಕೊಂಡು, ಹಣ ಇಸ್ಕೊಂಡು ದರ್ಶನ ಕೊಡಿಸ್ತಾರೆ, ಅಲ್ಲಿ ಅರ್ಕೆ ಕಡಿಸ್ತಾರೆ. ಇದೆಲ್ಲ ಮಾಡ್ತಿದ್ದಾರೆ ಅಂದರೆ ದೇವರು ಇವನ ಕಂಟ್ರೋಲಲ್ಲಿದೆ ಅಂತ. ಮನುಷ್ಯನ ಕಂಟ್ರೋಲಲ್ಲಿ ದೇವರು ಇದ್ದರೆ ದೇವರು ಕೆಳಗಾಗೋಗ್ತಾನೆ. ಈ ಯಾರು ಪೂಜಾರಿ, ಟ್ರಸ್ಟಿ, ಪುರೋಹಿತ ಅಥವಾ ಹಲ್ಲ, ಮುಲ್ಲ ಇವರೆಲ್ಲ ಇರ್ತಾರೆ, ಇವರೇ ದೇವರುಗಳಾಗೋಗ್ತಾರೆ. ಯೋಚನೆ ಮಾಡಿ ನೋಡಿ, ಇಲ್ಲಿ ದೇವರು ದೊಡ್ಡವನ, ಮನುಷ್ಯ ದೊಡ್ಡವನ? ದೇವರ ಸೃಷ್ಟಿ ಮನುಷ್ಯನಿಂದ ಆಗಿದೆಯಾ? ಈ ಮನುಷ್ಯನ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿ ದೇವರಿಂದ ಆಗಿದೆಯಾ? ಹಾಗಾದರೆ ಅದು ದೇವರ ಅಲ್ಲ. ಒಪ್ಕೋತೀರಾ? ನೆಕ್ಸ್ಟ್ ಪಾಯಿಂಟ್ ನಂಬರ್ 3. ಕಾಮ, ಕ್ರೋಧ, ಲೋಭ, ಮದ, ಮಾಶ್ಚರ್ಯ, ಆಸೆ, ದ್ವೇಷ, ಅಹಂಕಾರ ಇಲ್ಲದ್ದು, ಸರ್ವವನ್ನ ಸಮಪಾಲಾಗಿ ನೋಡುವಂತಹದ್ದೇ ದೇವರು. ಅರ್ಥ ಆಗ್ತಿದೆಯಾ? ಕಾಮ, ಕ್ರೋಧ, ಲೋಭ, ಮದ, ಮಾಶ್ಚರ್ಯ, ಅಹಂಕಾರ, ಆಸೆ, ದ್ವೇಷ, ಅಸೂಯೆ ಇಲ್ಲದ್ದು. ನಾವು ಹಳ್ಳಿಗಳ ಕಡೆ ನೋಡಿದ್ದೀವಿ, ದೇವರುಗಳು ಡಿಮ್ಯಾಂಡ್ ಮಾಡೋದನ್ನು, ನನಗೆ ದೇವಸ್ಥಾನ ಕಟ್ಸ್ಕೊಡ್ಬೇಕು, ನನಗೆ ಗೋಪುರ ಕಟ್ಸ್ಕೊಡ್ಬೇಕು, ನನಗೆ ಚಿನ್ನದ ಕಳಸ ಮಾಡಿಸ್ಬೇಕು, ನನಗೆ ರಥ ಮಾಡಿಸ್ಬೇಕು, ನನಗೆ ಪ್ರಭಾವಳಿ ಮಾಡಿಸ್ಬೇಕು, ನನಗೆ ಬಟ್ಟೆ ತಂದು ಕೊಡಬೇಕು, ನಂದು ದೀಪ ತಂದು ಕೊಡಬೇಕು. ಇದೆಲ್ಲವನ್ನು ಎಲ್ಲ ರಿಲಿಜಿಯನ್ಸ್ ದೇವರುಗಳು ಕೇಳುವಂತಹದ್ದು. ಅದು ದೇವರುಗಳು ಕೇಳುವಂತಹದ್ದಲ್ಲ. ಈ ಮಹಾಪಾಪಿಗಳು ದೇವರ ಹೆಸರೆಳ್ಕೊಂಡು ಆ ಹೈಡ್ರಾಮನ್ನು ಕ್ರಿಯೇಟ್ ಮಾಡಿ ಹೇಳುವಂತಹದ್ದು. ಆದರೆ ದೇವರು ಅನ್ನಿಸ್ಕೊಂಡವರಿಗೆ ಇದ್ಯಾವುದು ಬೇಕಿಲ್ಲ, ಇದ್ಯಾವುದು ಅವರಲ್ಲಿ ಇಲ್ಲ. ಯಾಕೆಂದರೆ ಅದು ನಿರಾಕಾರ ಸ್ವರೂಪ, ಅದಕ್ಕೆ ದೇಹ ಇಲ್ಲ. ಅದಕ್ಕೆ ದೇಹ ಇದ್ರೆ ತಾನೇ ಅನ್ನ ಬೇಕು, ಹಸುವಾಗ್ತದೆ, ನೀರಾಡಿಕೆ ಆಗ್ತದೆ, ಬಾಯಾರಿಕೆ ಆಗ್ತದೆ, ಸೆಕ್ಸ್ ಬೇಕಾಗ್ತದೆ, ಸೊ ನಿದ್ರೆ ಬೇಕಾಗ್ತದೆ. ದೇಹನೇ ಇಲ್ಲದಂತಹ ನಿರಾಕಾರ ಬ್ರಹ್ಮ ಸ್ವರೂಪಕ್ಕೆ ದೇವರು ಅಂತ ಹೇಳ್ತೀವಿ.
ಇದೇನಾದರೂ ಇದೆ ಅಂದರೆ ಅದು ದೇವರು ಅಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಮೋಸ, ದಗ, ವಂಚನೆ, ಸುಳ್ಳು, ಅನ್ಯಾಯ ಇದು ಯಾರಿಗೂ ಮಾಡೋದಿಲ್ಲ. ನಾನು ಇವಾಗ ಏನು ಹೇಳ್ತೀನಲ್ಲ, ನೆಕ್ಸ್ಟ್ ದೇವರು ಅಂದರೆ ಯಾರು ಅಂತ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ ದೇವರನ್ನ. ಆ ದೇವರು ಯಾರಿಗೂ ಮೋಸ ಮಾಡೋದಿಲ್ಲ, ದಗ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ಸಮಸ್ತ ಭೂಮಂಡಲವನ್ನು ಧರ್ಮದ ಪ್ರಕಾರ ನ್ಯಾಯವಾಗಿ ಯಾರಿಗೆ ಯಾವಾಗ ಹೇಗೆ ಏನು ಮಾಡಬೇಕು ಅನ್ನೋದು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತದೆ. ಯಾರ ಮುಲಾಜ್ಗೂ ಇದು ಒಳಪಡುವುದಿಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, ಯಾರೂ ಕೂಡ ಈ ದೇವರನ್ನು ಸೃಷ್ಟಿಸೋದಕ್ಕಾಗೋದಿಲ್ಲ, ಯಾರೂ ಕೂಡ ನಾಶ ಮಾಡೋದಕ್ಕಾಗೋದಿಲ್ಲ. ನಾನು ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ದೇವಸ್ಥಾನಗಳಲ್ಲಿ, ಇಡೀ ಭಾರತದಾದ್ಯಂತ ಇರುವಂತಹ ಹಲವಾರು ಹಲವು ಲಕ್ಷಾಂತರ ದೇವರ ಪಟಗಳು, ಚಿತ್ರಗಳು, ದೇವರದ್ದು ನೀವೇನು ಅಂದ್ಕೊಂಡಿದ್ರಿ ಅದರ ಚಿತ್ರಪಟಗಳು, ವಿಗ್ರಹಗಳು, ದೇವಸ್ಥಾನದ ನೀವೇನು ಅಂದ್ಕೊಂಡಿದ್ದೀರಿ ಅದು ಅಲ್ಲಿ ಇರುವಂತಹ ವಿಚಿತ್ರವಾದಂತಹ ಆಕಾರ ವಿಕಾರವನ್ನು ಹೊಂದಿರುವಂತಹ ವಿಗ್ರಹಗಳು, ಅದು ಮರದ್ದಿರಬಹುದು, ಕಲ್ಲಿನದ್ದಿರಬಹುದು, ಅಥವಾ ಲೋಹಗಳದ್ದಿರಬಹುದು. ಅದನ್ನು ಯಾರು ಕೂಡ ಅದನ್ನು ಎಲ್ಲರೂ ಸೃಷ್ಟಿ ಮಾಡಬಹುದು, ಯಾರು ಬೇಕಾದರೂ ಅದನ್ನು ನಾಶ ಮಾಡ್ಬೋದು, ಮತ್ತೆ ಬೇಕಾದ್ರೆ ತಂದು ಕೂರಿಸ್ಬೋದು. ಅಲ್ಲಿ ಒಂದು ರೋಡ್ ಬರ್ತಿದೆ ಅಂದರೆ ಅಲ್ಲಿ ಒಂದು ದೇವಸ್ಥಾನ ಅವನ ಆಸ್ತಿನ, ಅವನ ಸೈಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಇನ್ನೆಲ್ಲೋ ಸ್ವಲ್ಪ ಜಾಗ ಇದೆ ಅಂದರೆ ಸುಲಭವಾಗಿ ನನ್ನ ಮುಂದಿನ ಪೀಳಿಗೆಗೆ ನಾನು ಹೇಗೆ ಕುಂತ್ಕೊಂಡು ಊಟ ಮಾಡಬಹುದು, ಹೇಗೆ ಅದರಲ್ಲಿ ಲಕ್ಷ ಕೋಟಿ ಸಂಪಾದನೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಅಲ್ಲೊಂದು ದೇವಸ್ಥಾನ ಅಂತ ಕಟ್ಟಿ ಅಲ್ಲಿ ಒಂದು ವಿಗ್ರಹಗಳು, ಅಲ್ಲಿ ನಿಮ್ಗೆ ತಡೆ ಹೊಡಿತೀವಿ, ನಿಮ್ಮ ಪಾಪಗಳು ಹೋಗ್ತದೆ, ನಿಮಗೆ ಬೇಕಾದಂಥ ಹಣ, ಆಸ್ತಿ, ಐಶ್ವರ್ಯ, ಭೋಗ, ಐಶ್ವರ್ಯಗಳು ಸಿಗ್ತದೆ ಅಂತ ನಿಮ್ಮನ್ನು ಆ ಮೂಢನಂಬಿಕೆಗೆ ಕರ್ಕೊಂಡು ಹೋಗುವಂಥದ್ದು, ನಿಮ್ಮ ನಂಬಿಸುವಂತಹದ್ದು. ನೀವು ಕಾಯಿ ಕಟ್ಟಿ, ತಾಯ್ತಾ ಕಟ್ಟಿ, ತಡೆ ಹೊಡಿಸಿ, ಇಲ್ಲಿ ಅಮಾವಾಸ್ಯದಲ್ಲಿ ಬಂದರೆ, ಹುಣ್ಣಿಮೆಯಲ್ಲಿ ಬಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತದೆ, ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ, ನೀವು ಅಂದ್ಕೊಂಡಿದ್ದಾಗ್ತದೆ ಅಂತೇಳಿ ನಿಮ್ಮೆಲ್ಲರಿಗೂ ಸುಳ್ಳುಗಳನ್ನು ಹೇಳುವಂತಹದ್ದು ಮಾಡೋದಕ್ಕೆ ಆಗೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಯಾರೂ ಕೂಡ ಇದೆಲ್ಲ ಸೃಷ್ಟಿ ಮಾಡೋದಕ್ಕೆ ಆಗದ್ದು, ಯಾರು ನಾಶ ಮಾಡೋಕ್ಕೆ ಆಗದಂತಹದ್ದೇ ದೇವರು. ನೆಕ್ಸ್ಟು ಪಾಯಿಂಟ್ ನಂಬರ್ 6, ಆಕಾರವಿಲ್ಲದ್ದು, ನಿರಾಕಾರ ಸ್ವರೂಪ. ಕೆಲವರು ಸೈಂಟಿಸ್ಟು, ವಿಜ್ಞಾನಿಗಳು, ಮಗದೊಬ್ಬರು ಅಥವಾ ಜ್ಯೋತಿಷಿಗಳು, ಪುರೋಹಿತರು, ಇಂಥವರು ಬ್ರಾಹ್ಮಣ್ಯ ಓದ್ಕೊಂಡವರು, ವೇದ ಉಪನಿಷತ್ತುಗಳನ್ನು ಓದ್ಕೊಂಡವರು, ಅಥವಾ ಎಸ್ಪೆಷಲಿ ಹೆಚ್ಚಿನದಾಗಿ ಈ ವಿಜ್ಞಾನಿಗಳು, ಸೈಂಟಿಸ್ಟು, ಇವ್ರುಗಳೆಲ್ಲ ಅದಕ್ಕೊಂದು ಇವಾಗ ನಾನು ಹೇಳುವಂತಹ ದೇವರುಗಳಿಗೆ ಅದು ನಾವು ನೋಡಿದ್ದೀವಿ, ನಾವು ಅದನ್ನು ಕಂಡುಹಿಡಿದಿದ್ದೀವಿ, ಅದು ಅಲ್ಲಿಂದ ನೋಡಿದ್ರೆ ಹೀಗೆ ಕಾಣಿಸ್ತದೆ, ಇಲ್ಲಿಂದ ನೋಡಿದ್ರೆ ಆ ಕಾಣಿಸ್ತದೆ, ಅದಕ್ಕೊಂದು ಆಕಾರ ಇದೆ ಅಂತ ಹೇಳ್ಬಹುದು. ಅದೆಲ್ಲ ಶುದ್ಧ ಸುಳ್ಳು. ನಿಮ್ಮ ಕಣ್ಣಿಗೆ ಆ ಥರ ಕಾಣಬಹುದು, ಆದರೆ ನಿಜವಾದಕ್ಕೆ ಅದಕ್ಕೆ ನಮ್ಮ ಮನುಷ್ಯನಿಗೆ ಒಂದು ಆಕಾರ ಇರಬಹುದು. ಈ ನಾವುಗಳು ನೋಡಿದ್ದೀವಲ್ಲ ಈ ದೇವರು ಅಂತೇಳಿ, ತ್ರಿಶೂಲ, ಗದೆ, ಡಮರುಗ, ಕತ್ತಿ, ಗುರಾಣಿ, ಹೀಟಿ, ಬರ್ಜಿ, ಕೋರೆಹಲ್ಲುಗಳು, ಈ ಥರದ್ದು ಯಾವುದು ಕಣ್ಣು, ಕಿವಿ, ಮೂಗು, ಬಾಯಿ, ಹೊಟ್ಟೆ, ಕೈ, ಕಾಲು, ಈ ಥರ ಯಾವುದು ಕೂಡ ಈ ದೇವರುಗಳಿಗೆ ಇರುವುದಿಲ್ಲ. ನಿರಾಕಾರ ಸ್ವರೂಪ, ಆಕಾರವಿಲ್ಲದ್ದು, ಆಹಾರ, ನಿದ್ರೆ, ಮೈಥುನ, ಆಸೆಗಳು ಇಲ್ಲದ್ದು. ಸೃಷ್ಟಿ ಸ್ಥಿತಿ ಲಯವನ್ನು ಸಮಸ್ಥಿತಿಯಲ್ಲಿ ಮಾಡುವಂತಹದ್ದು ದೇವರು. ಅರ್ಥ ಆಗ್ತಿದೆಯಾ ನಿಮಗೆ? ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ನಾನು ಆಗಲೇ ಹೇಳಿದ್ದೀನಿ, ಆಕಾರವಿಲ್ಲದ್ದು, ನಿರಾಕಾರ ಸ್ವರೂಪ. ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ನೀವು ಬರೀ ಓನ್ಲಿ ಭಾರತ ಅಲ್ಲ, ಇಡೀ ಯೂನಿವರ್ಸ್, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಕಾರಣವಾಗುವಂತಹದ್ದು ದೇವರು. ಎಲ್ಲ ಕಡೆನೂ ಯಾವಾಗಲೂ ಗೋಚರಿಸುವಂತಹದ್ದು. ನೋಟ್ ದಿಸ್ ಪಾಯಿಂಟ್. ಎಲ್ಲ ಕಡೆ ನೀವು ಯಾವಾಗ ನೋಡಬೇಕು ಅಂತೀರೋ ಆವಾಗ, ಎಲ್ಲೆಲ್ಲೂ, ಎಲ್ಲ ಕಡೆ, ಇಡೀ ಬ್ರಹ್ಮಾಂಡದಾದ್ಯಂತ ನೀವು ಎಲ್ಲ ಬೇಕಾದರೂ ಈ ದೇವರನ್ನು ನೋಡಬಹುದು. ನೀವು ಬೆಂಗಳೂರಲ್ಲೂ ನೋಡಬಹುದು, ನಿಮ್ಮ ಹಳ್ಳಿನಲ್ಲೂ ನೋಡಬಹುದು, ಡೆಲ್ಲಿನಲ್ಲೂ ನೋಡಬಹುದು. ನೀವು ಜರ್ಮನ್ಗೆ ಹೋದ್ರೂ ನೋಡ್ಬೋದು, UK ಹೋದ್ರೂ ನೋಡ್ಬೋದು, ನೀವು ಅಮೆರಿಕಕ್ಕೆ ಹೋದ್ರೂ ನೋಡ್ಬೋದು, ಇಸ್ರೇಲ್ಗೆ ಹೋದ್ರೂ ನೋಡ್ಬೋದು, ಇರಾನ್ಗೆ ಹೋದ್ರೂ ನೋಡ್ಬೋದು, ಕುವೈತ್ಗೆ ಹೋದ್ರೂ, ಇಡೀ ಬ್ರಹ್ಮಾಂಡದ ಯಾವುದೇ ದೇಶಗಳಿಗೆ ಹೋದ್ರೂ ನೀವು ಆ ಕ್ಷಣ ಬೇಕು ಅಂದಾಗ ನೀವು ದೇವರನ್ನು ಪ್ರತ್ಯಕ್ಷವಾಗಿ ನೋಡಬಹುದು. ಯಾರು ಅಂತ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲೂ
ಎಲ್ಲ ಕಡೆನೂ ಎಲ್ಲರಿಗೂ ಗೋಚರಿಸುವಂತಹದ್ದೇ ದೇವರು. ನೆಕ್ಸ್ಟ್ ಪಾಯಿಂಟ್ ನಂಬರ್ 9 ಕೋನ. ಈ 9 ಕೋಟಿ ಜೀವರಾಶಿಗಳಲ್ಲೂ ಇರುವಂತಹದ್ದು ಏನಿದು ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಬಿಡಿ, ಜೀವ ಇಲ್ಲದಂತಹ ವಸ್ತುಗಳನ್ನು ಬಿಡಿ, ಜಡ ವಸ್ತುಗಳನ್ನು, ಜೀವ ಇರುವಂತಹ 9 ಕೋಟಿ ಜೀವರಾಶಿಗಳಲ್ಲೂ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಅಂದರೆ ಜೀವಿಗಳಲ್ಲೂ ವಾಸವಾಗಿರುವಂತಹದ್ದು, ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಗೋಚರಿಸುವಂತಹದ್ದು, ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಬೇಕಾಗುವಂತಹದ್ದು. ಆದರೆ ನಮಗೆ ಈ ಗುಡಿ ಗೋಪುರಗಳು ಇದು ಯಾವುದು ಕೂಡ ನಮಗೆ ಅವಶ್ಯಕವಾಗಿ ಬೇಕಿಲ್ಲ. ಅವು ಇಲ್ಲದೆ ಇದ್ರೂ ಸೃಷ್ಟಿ ಸ್ಥಿತಿ ಲಯ ಆಗ್ತದೇ ಇರ್ತದೆ. ನಾವೆಲ್ಲ ಹಾಗೇನೇ ಇರ್ತೀವಿ, ಏನೂ ಆಗೋದಿಲ್ಲ. ಮಸೀದಿಗಳಿಲ್ದಿರೂ ಆಗ್ತಾನೇ ಇರ್ತದೆ, ಅಲ್ಲಾಹ್ ಇಲ್ಲದೆ ಇದ್ರೂ ಆಗ್ತದೆ, ಯೇಸು ಇಲ್ಲದೆ ಇದ್ರೂ ಆಗ್ತದೆ. ಯಾವ ನೀವು ದೇವರುಗಳು ಅಂತ ಅಂದ್ಕೊಂಡಿದ್ರೆ ಅವ್ರು ಯಾರು ಇಲ್ಲದೆ ಇದ್ರೂ ಕೂಡ ಆಗ್ತದೆ. ಆದರೆ ಈ ದೇವರುಗಳು ನಾನು ಹೇಳ್ತೀನಲ್ಲ, ಈ ನಿಜವಾದ ದೇವರುಗಳು ಇಲ್ಲದೆ ಇದ್ದರೆ ಆವತ್ತೇ ಸಂಪೂರ್ಣ ಬ್ರಹ್ಮಾಂಡ ಅಥವಾ ಈ ಮನುಕುಲ ಅಥವಾ ಈ 9 ಕೋಟಿ ಜೀವರಾಶಿಗಳು ನಾಶ ಆಗೋಗ್ತವೆ. ಇದು ನಿಜವಾದ ದೇವರು. ನೋಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡಲ್ಲಾದರೂ ನೋಟ್ ಮಾಡ್ಕೊಳ್ಳಿ, ಪುಸ್ತಕದಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಇದು ಇಲ್ಲದೆ ಇದ್ದರೆ ಸೃಷ್ಟಿ ಸ್ಥಿತಿ ಲಯ, ಹುಟ್ಟು, ಜೀವನ ಲೈಫು ಅಥವಾ ಸಾವು ಇದು ಆಗೋದೇ ಇಲ್ಲ. ಯಾರು ಹೇಗೆ ಬೇಕಾದ್ರೂ ಮಾಡ್ಕೊಂಬಿಡ್ಬೋದಿತ್ತು. ಆದರೆ ಈ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹದ್ದೇ ಈ ದೇವರುಗಳು, ನಾನು ಹೇಳುವಂತಹ ದೇವರು. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 11. ಆಹಾರ, ನಿದ್ರೆ, ಬಾಯಾರಿಕೆ, ಭಯ, ರೋಗ ರಹಿತವಾದದ್ದು. ಈ 9 ಕೋಟಿ ಜೀವರಾಶಿಗಳಿಗೆ ಅದು ಯಾವುದೇ ರಿಲಿಜನ್ಸ್ ಇರಲಿ, ಅವನು ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್ ಇರಲಿ, ಬುದ್ಧಿಸಮ್ ಇರಲಿ, ಜೈನಿಸಮ್ ಇರಲಿ, ಹಿಂದೂ ಇರಲಿ, ಇವರೆಲ್ಲರಿಗೂ ಕೂಡ ಆಹಾರ ಬೇಕೇ ಬೇಕು, ನಿದ್ರೆ ಬೇಕೇ ಬೇಕು, ಬಾಯಾರಿಕೆ ಆಗ್ತದೆ, ಭಯ ಆಗ್ತದೆ, ಸಂತೋಷ ಆಗ್ತದೆ, ರೋಗಗಳಿದೆ, ಮೈಥುನ ಸೆಕ್ಸ್ ಬೇಕಾಗ್ತದೆ. ಆದರೆ ಈ ನಿಜವಾದ ದೇವರಿಗೆ ಇದು ಯಾವುದು ಬೇಕಿಲ್ಲ. ಇದನ್ನು ದೇವರು ಅಂತ ಹೇಳ್ತೀವಿ. ಆದರೆ ನಿಮ್ಮ ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ದೇವರುಗಳಿಗೆ ಪೂಜೆ ಬೇಕು ಅಂತ ಕೇಳ್ತೀರಿ. ಅದಕ್ಕೆ ಹಾಲು, ಮೊಸರು, ಮಜ್ಜಿಗೆ, ಜೇನುತುಪ್ಪ, ಎಳನೀರಿನ ಅಭಿಷೇಕ ಕೇಳ್ತದೆ. ನನ್ನ ದೇವಸ್ಥಾನ ಕಟ್ಸಿ ಅಂತ ಕೇಳ್ತದೆ. ನನಗೆ ಒಡವೆ ಕೊಡಿ, ಹಣ ಕೊಡಿ, ಅಂತಸ್ತು ಕೊಡಿ, ಮೆಟ್ಲೆ ಕಟ್ಸಿ, ಗೋಪುರ ಕಟ್ಸಿ, ಪಕ್ಕದಲ್ಲಿ ಚೌಟ್ರಿ ಕಟ್ಸಿ, ಇದೆಲ್ಲವನ್ನ ಕೇಳ್ತಾ ಅಪೇಕ್ಷೆ ಪಡ್ತದೆ. ಆದರೆ ಈ ನಿಜವಾದ ದೇವರುಗಳು ಯಾರಿಂದ ಯಾವುದೇ ಅಪೇಕ್ಷೆಗಳನ್ನು ಪಡುವುದಿಲ್ಲ, ಯಾರ ಜೊತೆನೂ ಮಾತನಾಡುವುದಿಲ್ಲ. ಏಕೆಂದರೆ ಅದಕ್ಕೆ ಆಕಾರನೇ ಇಲ್ಲ, ದೇಹನೇ ಇಲ್ಲ. ಅದಕ್ಕೋಸ್ಕರ ಅದು ನಿರಾಕಾರ ಸ್ವರೂಪವಾದ್ದರಿಂದ ಅದು ಯಾರಿಗೂ ಡಿಮ್ಯಾಂಡ್ ಮಾಡೋದಿಲ್ಲ, ಯಾರಿಗೂ ಭಯವನ್ನು ಉಂಟು ಮಾಡುವುದಿಲ್ಲ. ನೋಟ್ ದಿಸ್ ಪಾಯಿಂಟ್. ಈ ಪಾಯಿಂಟನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ ಅಥವಾ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 12. ಯಾರೂ ಕೂಡ ಹರಿಯಲಾಗದ ಮಹಾನ್ ದಿವ್ಯ ಶಕ್ತಿ ಇದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರ ಕೈನಲ್ಲೂ ಇಲ್ಲಿ ತನಕ ಹಾಗೇ ಇಲ್ಲ. ಪಾಯಿಂಟ್ ನಂಬರ್ 14. ಯಾವುದೇ ಆಮಿಷಕ್ಕೆ ಒಳಗಾಗದ್ದು, ಪೂಜೆ, ಅರ್ಕೆ, ಲಂಚರಹಿತವಾದದ್ದು, ಯಾರಿಂದ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 15. ಸಮಸ್ತ ಸೃಷ್ಟಿಗೆ ಕಾರಣವಾದದ್ದು, ನನ್ನಿಂದ ನಿಮ್ಮಿಂದ ಇಡೀ ಸಮಸ್ತ ಸೃಷ್ಟಿಗೆ ಕಾರಣವಾಗಿರುವಂತಹದ್ದೇ ದೇವರು. ನೆಕ್ಸ್ಟ್ ಪಾಯಿಂಟ್ ನಂಬರ್ 16. ಸದಾಕಾಲ ಕಣ್ಣಿಗೆ ಕಾಣುವಂತಹದ್ದು, ಎಲ್ಲರಿಗೂ ಗೋಚರಿಸುವಂತಹದ್ದು. ನಮ್ಮ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಲ್ಲೆಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ, ಅಥವಾ ಕಾಶಿ, ಗಯಾ, ವಾರಣಾಸಿ, ನಿಮಿಷಾರಣ್ಯ, ಅಥವಾ ನಮ್ಮ ತಿರುಪತಿ ತಿಮ್ಮಪ್ಪ, ಅಥವಾ ಇನ್ನೆಲ್ಲೋ ಹೇಗೋ ಲಕ್ಷಾಂತರ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ 1000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ ಅಂತ ತಗೊತಾರಲ್ಲ. ಆದರೆ ಆ ಪಾಪಿಗಳು ಮಾಡುವುದು ಮಹಾ ಅಪರಾಧ. ಇದನ್ನು ಯಾವ ಕಾನೂನು ಕೂಡ ಕೇಳೋದಿಲ್ಲ, ಯಾವ ಜ್ಞಾನಿಗಳು ಕೂಡ ಅವ್ರನ್ನ ಕ್ವಶನ್ ಮಾಡೋದಿಲ್ಲ.
ಅಲ್ಲಿ ದೇವ್ರ ಇದಾನ, ಅದೆಲ್ಲಿದ್ದಾನೆ ತೋರ್ಸಪ್ಪ ಅಂತ ಯಾರೂ ಕೂಡ ಕೇಳೋದಿಲ್ಲ. ಅಲ್ಲಿ ವಿಗ್ರಹ ದೇವರಲ್ಲ. ಅದಕ್ಕೆ ಈ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹ ಯಾವುದೇ ಶಕ್ತಿನೂ ಇಲ್ಲ. ಅದರ ಅವಶ್ಯಕತೆ ಯಾರಿಗೂ ಇರುವುದಿಲ್ಲ. ಅದರಿಂದ ಯಾವ ಶಕ್ತಿನೂ ಇಲ್ಲ. ಆ ಕಲ್ಲಲ್ಲೋ, ಮಣ್ಣಲ್ಲೋ, ಮರದಲ್ಲೋ, ವಿಗ್ರಹದಲ್ಲೋ, ಲೋಹದಲ್ಲೋ ಯಾವ ಶಕ್ತಿನೂ ಇರುವುದಿಲ್ಲ. ಯಾಕೆಂದರೆ ಅದಕ್ಕೆ ಯಾವ ಸೆನ್ಸು ಇರುವುದಿಲ್ಲ, ಅದಕ್ಕೆ ಯಾವ ಒಂದು ಶಕ್ತಿನೂ ಇರುವುದಿಲ್ಲ. ಅದು ಒಂದು ನಿರ್ಜೀವವಾದಂತಹ ವಸ್ತು. ಆಯಿತಾ? ಹಾಗಾಗಿ ನಿಜವಾದ ಸತ್ಯವಾದ ದೇವರು ಅಂದರೆ ಪ್ರತಿಯೊಬ್ಬ ಕಣ್ಣಿಗೆ ಪ್ರತಿ ಕ್ಷಣನೂ ಗೋಚರಿಸುವಂತಹದ್ದು, ನಮ್ಮ ಸ್ಪರ್ಶಕ್ಕೆ ಸಿಲುಕುವಂತಹದ್ದು. ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಪ್ರತಿ ಕ್ಷಣನೂ ಎಲ್ಲ ಬೇಕಾದರೂ ನೋಡಬಹುದು. ನಮ್ಮ ಸ್ಪರ್ಶಕ್ಕೆ ಅನುಭವಕ್ಕೆ ಸಿಗ್ತದೆ ಅಂದರೆ ಅದು ನಿಜವಾದ ದೇವರು. ನಾವು ಇಲ್ಲಿ ಕುಂತ್ಕೊಂಡು ನಾವು ಚಾಮುಂಡಿ ಬೆಟ್ಟ ನೋಡಬೇಕು ಅಂದ್ರೆ ನೋಡೋದಕ್ಕಾಗಲ್ಲ, ಅಲ್ಲಿಗೇ ಹೋಗಬೇಕು. ನಾವು ಇಲ್ಲಿ ಕುಂತ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾವು ಅಲ್ಲಿ ನನಗೆ ಏನೋ ವಾಸ್ತು ದೋಷ ಆಗಿದೆ, ನನಗೆ ಸರ್ಪ ದೋಷ ಆಗಿದೆ, ನನಗೆ ಮಂಗಳ ದೋಷ ಆಗಿದೆ, ನನಗೆ ಕುಜ ದೋಷ ಆಗಿದೆ ಅಂದರೆ ಅಲ್ಲಿಗೆ ಹೋಗಬೇಕು, ಇಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ನಿಜವಾದ, ಯಾಕೆಂದರೆ ಅದು ದೇವರಲ್ಲ. ನಿಜವಾದ ದೇವರು ನೀವು ಕುಂತಿದ ಕಡೆನೇ ಎಲ್ಲ ಬೇಕಾದರೂ ನಿಮಗೆ ಗೋಚರಿಸುವಂತಹದ್ದು, ನಿಮ್ಮ ಸ್ಪರ್ಶಕ್ಕೆ ಸಿಲುಕುವಂತಹದ್ದು. ಈ ಪಾಯಿಂಟ್ಗಳು ಮಿಸ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಪಾಯಿಂಟ್ ನಂಬರ್ 17, ಎಲ್ಲರಲ್ಲೂ ನೆಲೆಯೂರಿರುವಂತಹದ್ದು ದೈವ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ದಯಮಾಡಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು, ಈ ವಿಡಿಯೋವನ್ನು ನಾನು ಈ ಮೌಢ್ಯವನ್ನು ಕಿತ್ತು ಹಾಕಿ, ನರಕ ಸೃಷ್ಟಿ ಆಗಿರುವಂತಹ ಜಾತಿ ಧರ್ಮ ಪಂಗಡ ಅಂತ ಹೇಳಿಕೊಂಡು ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಜನದ ನೆಮ್ಮದಿಯನ್ನೇ ಹಾಳು ಮಾಡಿದ್ದಾರೆ. ಆದ್ದರಿಂದ ನಿಜವಾದ ಸತ್ಯವನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ಗಳಿಗಾದ್ರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಗೆ, ನಿಮಗೆ ಎಲ್ಲರಿಗೂ ದಯಮಾಡಿ ಶೇರ್ ಮಾಡಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್, ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5,000ಕ್ಕೂ ಅಧಿಕ ವಿಡಿಯೋಗಳಿದೆ. ಅಂಗೈಯಲ್ಲೇ ಆರೋಗ್ಯ, ಮನೆಯಲ್ಲೇ ಮದ್ದು, ಹಾಕುಪಂಚರ್, ಹಾಕುಪ್ರೆಸರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಹಲವಾರು ರೋಗಗಳಿಗೆ ಯಾವ ಕಾರಣಕ್ಕೆ ಬರ್ತದೆ, ಯಾಕೆ ಬರ್ತದೆ, ಅದಕ್ಕೆ ಏನು ಮಾಡಬೇಕು, ಇದೆಲ್ಲದರ ಸವಿಸ್ತಾರವಾದಂತಹ ವಿಡಿಯೋಗಳು ನಮ್ಮಲ್ಲಿ ಸಿಗ್ತದೆ. ಜೊತೆಗೆ ಆಧ್ಯಾತ್ಮ, ಯೋಗ, ಧ್ಯಾನ, ಪ್ರಾಣಾಯಾಮದ ಬಗ್ಗೆ ತುಂಬ ಸವಿಸ್ತಾರವಾಗಿ ನಿಮ್ಮೆಲ್ಲರ ಒಳಿತಿಗಾಗಿ ಮಾಡಿದ್ದೀನಿ ಕಷ್ಟಪಟ್ಟು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ದೇವ್ರು ಯಾರು ಅಂತ ಹೇಳ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಇವಾಗ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರಬೇಕಲ್ಲ, ಹಾಗಿದ್ರೆ ನಿಜವಾದ ದೇವ್ರು ಯಾರು, ನಮ್ಮ ಕಣ್ಣು ಯಾವಾಗಲೂ ಕಾಣಿಸ್ತಾನ, ನಮ್ಮ ಸ್ಪರ್ಶಕ್ಕೆ ಸಿಗ್ತಾನ, ನಿಜವಾಗಿ ಆ ದೇವರನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ನಿಮಗೆ ಒಳ್ಳೆಯದಾಗಲಿ. ಸರ್ವಜನೋ ಸುಖಿನೋ